कीर्तिं प्रजां ददतु सुमंगलिमस्तु आरोग्यमस्तु समस्तन्मंगलानि भवन्तु भ्रुवन्तु. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ವೆಲ್ಕಮ್ ಟು ಡೈಲಿ ವ್ಲಾಗ್. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್. ಸ್ವಲ್ಪ ದಿನ ಮಾಡಿದೆ, ಮತ್ತೆ ಮಿಸ್ ಆಗೋದೆ. ಯಾಕಂದರೆ ಊರಿಗೆ ಹೋಗೋದು, ಫಂಕ್ಷನ್ಸು ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ನಮ್ಮ ಮನೇಲಿ ಇವಾಗ ಕಂಟಿನ್ಯೂಸ್ ಫಂಕ್ಷನ್ಸು ಅದೆಲ್ಲ ಇದೆ. ಸೊ ಅದ್ರ ನಡುವೆ ಡೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಫಂಕ್ಷನ್ಸ್ ವಿಡಿಯೋನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಟೈಮ್ ಬಂದು ಅರೌಂಡ್ 11 o'clock ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಥರ್ಸ್ಡೇ ಅಂದರೆ ನಾನು ಗುಡ್ಡಾಪುರ ದಾನಮ್ಮನ ಪೂಜೆ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದೆ. ಆದರೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಆರಾಮಿದ್ದಿಲ್ಲ. ನಿನ್ನೆ ನೈಟ್ ಫುಲ್ಲು ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಹಾಗಾಗಿ ಬೇಗ ಎದ್ದು ಪೂಜೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ 1 hour ರೆಸ್ಟ್ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಲಾಸ್ಟ್ ಗುರುವಾರ, ಅಂದರೆ 11 ವಾರ ಮಾಡಬೇಕಾಗಿತ್ತು ಪೂಜೆ. ಇವತ್ತು ಲಾಸ್ಟ್ ಪೂಜೆ. ಸೊ ಸಂಜೆ ಇಬ್ಬರನ್ನ ಕರೆದು ಊಟ ಮಾಡಿಸ್ಬೇಕು. ಹಾಗೆ ಇವತ್ತು ನೋಡಿ, ಆರಾಮಿರ್ಲಾರ್ದಾಗೆ ಫುಲ್ಲು ಮನೆಗೆ ಗೆಸ್ಟು. ಇವತ್ತು ಒಂದು 12 ಗಂಟೆಗೆ ಮನೆಗೆ ಒಂದು ಸ್ವಾಮೀಜಿ ಎಲ್ಲ ಬರ್ತಿದ್ದಾರೆ. 3 ಜನ ಸ್ವಾಮೀಜಿ, ಆಮೇಲೆ ಗೆಸ್ಟ್ ಬರ್ತಾಯಿದ್ದಾರೆ. ಸೊ ಅವ್ರಿಗೆ ಪ್ರಸಾದ ಮಾಡಬೇಕು. ಅದಾದಮೇಲೆ ಸಂಜೆ ನಾನು ಇಬ್ಬರನ್ನ ಕರೆದಿದ್ದೀನಿ. ಒಬ್ಬರು ದೊಡ್ಡವರು, ಒಬ್ಬರು ಚಿಕ್ಕ ಮಗುನ ಕರೆದು ಊಟಕ್ಕೆ ಕೊಡಬೇಕು. ಅವ್ರು ಬರ್ತಾರೆ. ಸೊ ಇವಾಗ ಬೆಟರ್ ಫೀಲ್ ಮಾಡ್ತಾಯಿದ್ದೀನಿ, ಆರಾಮಾಗಿದೆ. ನಿನ್ನೆ ಒಂದು ಡೋಲ ತೊಗೊಂಡಿದ್ದಕ್ಕೆ ಇವಾಗ ಹಾಗೆ ರೆಸ್ಟ್ ಮಾಡಿದೆ. ಸ್ವಲ್ಪ ಆರಾಮ ಅನಿಸ್ತಿದೆ. ಎಲ್ಲ ಕೆಲಸನೂ ಮುಗೀತು. ಬೆಳಗ್ಗೆ ಪೂಜೆ ಆಯಿತು, ಬೆಳಗ್ಗೆ ಬ್ರೇಕ್ಫಾಸ್ಟ್, ಬಾಕ್ಸಿಗೆ, ಆಮೇಲೆ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕೋ ಎಲ್ಲ ಕೆಲಸನೂ ಮುಗಿದಿದೆ. ಜಸ್ಟ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ, ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಬೆಳಗ್ಗೆ ಎಲ್ಲ ಪೂಜೆ ಆಗಿದೆ, ನೋಡ್ಬೋದು. ಪೂಜೆ ಮಾಡಿ ರೆಡಿ ಮಾಡಿದ್ದೀನಿ. ಮನೆಗೆ ಸ್ವಾಮೀಜಿಗಳೆಲ್ಲ ಬಂದಿದ್ದರು. ಹಾಗೆ ಮನೆಯಲ್ಲೇ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಅವರಿಗೆಲ್ಲ. ಹಾಗೆ ಅವರು ನಮಗೆ ಶಾಲು ಮತ್ತು ಈ ಥರ ಹೂವಿನಾರ ಹಾಕಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಸೊ ಅವ್ರು ಮನೆಗೆ ಬಂದ ತಕ್ಷಣ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಜ್ಯೂಸ್ಗೆ ಅಂತ ಹೇಳಿ ಶರಬತ್ ಮಾಡಿದ್ದೆ. ಹಾಗೆ ಇಲ್ಲಿ ಅಡುಗೆಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಇಲ್ಲಿ ಶಾವಿಗೆ ಪಾಯಸ, ಇಲ್ಲಿ ಸ್ವಲ್ಪ ವೈಟ್ ರೈಸ್ ಇದೆ, ಇಲ್ಲಿ ಚಿತ್ರಾನ್ನ, ಇದು ಎಲ್ಲರಿಗೂ ಬಿಸಿಬೇಳೆ ಬಾತ್, ಇದು ಹೋಳಿಗೆ ಸಾಂಬಾರು, ಇದು ಹಪ್ಪಳ, ಹಾಗೆ ಖಾರಬೂಂದ. ಸೊ ಎಲ್ಲ ಅಡುಗೆ ರೆಡಿಯಾಗಿ ಆಮೇಲೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಸೊ ಪ್ಲೇಟ್ಸು ಎಲ್ಲ ರೆಡಿ ಇದೆ. ಎಲ್ಲರೂ ಇನ್ನೂ ಕುತ್ಕೊಂಡಿದ್ದಾರೆ ಮಾತಾಡ್ಕೊಂಡು. ಎಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಪ್ರಸಾದ ಕೊಡ್ತೀನಿ. कीर्तिं प्रजां ददतु सुमंगलिमस्तु आरोग्यमस्तु समस्तन्मंगलानि भवन्तु भ्रुवन्तु. ಯಾವ ಸಂತೋಷ ಸಂಬಂಧ ಇಲ್ಲಿ ಆಗಲ್ಲ. ಮೂಲ ಕಾರಣೀಭೂತರು ನೋಡಿ ಹಿಂಗೆ. ಸೊ ಇವಾಗ ಮತ್ತೆ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಹೋಳಿಗೆ ಮಾಡಬೇಕು ಸ್ವಲ್ಪ. ಅದೇ ಮನೆಗೆ ಕರೆದಿದ್ನಲ್ಲ, ಅವ್ರು ಬರ್ತಾರೆ ಇವಾಗ. ಸೊ ಹೋಳಿಗೆ, ಬಿಸಿ ಅನ್ನ ಕೆಟ್ಟಿದ್ದೀನಿ, ಸಾಂಬಾರಿದೆ, ಎಲ್ಲ ಅಡುಗೆ ಇದೆ. ಹಾಗೆ ಇಲ್ಲಿ ಕೋಸಂಬರಿ ಮಾಡಿದ್ದೀನಿ. ಇವಾಗ ಹೋಳಿಗೆ ಮಾಡಬೇಕಿಲ್ಲಿ. ಹಾಗೆ ಚಿಕ್ಕ ಹುಡುಗಿ ಬರುತ್ತಲ್ಲ, ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಒಂದು ಹೇರ್ ಬ್ಯಾಂಡು ಮತ್ತು ಈ ಥರ ನೋಟ್ಬುಕ್ ಸೆಟ್ ಇದೆ. ನೋಟ್ಬುಕ್ಕು, ಪೆನ್ನು, ಪೆನ್ಸಿಲ್, ಎರೇಸರ್. ಸೊ ಇದೊಂದು ಸೆಟ್ ಇದೆ. ಇದನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ. ಅವರ ಮಮ್ಮಿಗೆ ಕುಂಕುಮ, ಅರ್ಶಿನ ಕುಂಕುಮ ಮತ್ತು ಬ್ಲೌಸ್ ಪೀಸು, ಬಾಳೆಹಣ್ಣು. ಅದು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ಹಾಯ್ ಅತ್ತರ್. ಯಾರು? ನಮ್ಮ ಮನೆಗೆ ಹೊಸ ಪಾಪು ಬಂದಿದೆ. ಹಾಯ್ ಅತ್ತರ್, ಹಾಯ್ ಮಾಡಮ್ಮ. ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕೆ ಆಗಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಕಂಟಿನ್ಯೂ ಮಾಡಲಿಲ್ಲ, ಹಾಗೆ ಎಂಡು ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಾಡಿದ್ದು ಏನಪ್ಪ, ನಾಡಿದ್ದು ಸಂಡೇ ನಮ್ಮ ಮನೆ ಹೌಸ್ಫುಲ್ ಆಗುತ್ತೆ. ಫುಲ್ ಗೆಸ್ಟ್ ಎಲ್ಲ ಬರ್ತಿದ್ದಾರೆ. ಯಾಕೆ ಬರ್ತಿದ್ದಾರೆ ಏನು ಅಂತ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ನಿಮಗೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟು ರೇಷನ್ ಏನೇನು ಖಾಲಿಯಾಗಿದೆ ಎಲ್ಲ ರೇಷನ್ ತಂದು ಫಿಲ್ ಮಾಡ್ತೀವಿ. ರೇಷನ್ ತರಕ್ಕೆ ಹೋಗ್ತಾಯಿದ್ದೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ನಮ್ಮ ಮನೆಗೆ ಹೊಸ ಪಾಪು ಬಂದಿದೆ, ಅತ್ತರ್. ಸೊ ಇವರು ನಮ್ಮ ಎದುರು ಮನೆ ಅಕ್ಕ, ಅವರು ಡೆಲಿವರಿಗೆ ಹೋಗಿದ್ರು, ಬಂದರು, ಇವತ್ತು ಬಂದಿದ್ದಾರೆ. ಸೊ ಅಮಿತ್ ಅಂತ ಹೇಳಿ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿರ್ತೀರ ಆತನ. ಸೊ ಅತ್ತ ಮತ್ತು ಅವ್ರ ತಮ್ಮ ಇವಾಗ ಇಬ್ಬರಿಬ್ರು ಅಲ್ಲ ಆತ. ಹಾಯ್ ಅಮ್ಮ ಬಂಗಾರಿ, ಹಾಯ್. ಎಷ್ಟು ಚಂದ ಆಗ್ತದೆ. ಜಸ್ಟ್ ಇವಾಗ ಬಂದರು ಅವರು. ಸೊ ಬನ್ನಿ ಹೋಗಿ ಫಸ್ಟ್ ರೇಷನ್ ತೊಗೊಂಬರೋಣ.
ಹಾಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇದೆ. ನಾಡಿದ್ದು ಬರ್ತಾರಲ್ಲ ಅಷ್ಟು ಒಂದು 35 to 40 ಮೆಂಬರ್ಸ್ ಏನೋ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಡಬೇಕು. ಇವಾಗ ಫಸ್ಟ್ ರೇಷನ್ ತೊಗೊಂಬರೋಣ, ಆಮೇಲೆ ಆ ಥರ ಜೊತೆ ಆಟ ಆಡೋಣ. ಸೊ ಆಮೇಲೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಚಿನ್ನಿ ಸ್ಕೂಟಿ ಮೇಲೆ ಹೋಗೊಂಬ. ಏಯ್ ಗುಂಡ, ಯಾರು ಬಂದಿದ್ದಾರೆ ನೋಡಿ ನಮ್ಮ ಮನೆಗೆ? ಅಮಿತ್ ಗೌಡ. ಏ ಗಬ್ಬ್ಯ ಕರಿಯಾಗಿ ಬಂದ್ಬಿಟ್ಟಿದ್ದಾನೆ, ಬೆಳ್ಳಗಿದ್ದ. ರಾಯ್ಕನ್ ಕರ್ಕೊಂಡು ಹೋಗೋಣ, ಇತ್ತ ಬೇಡ. ಏ ಇನ್ನೊಂದ್ಸಲ ಕಾಲ್ ಮುಗಿ ಬಾ ಅಮಿತ್, ಬಾ ಕಾಲ್ ನಮಸ್ಕಾರ ಮಾಡು ನೀಟಾಗಿ. ಬರ್ತಿಲ್ಲ ನಾನು ಈತ ನಮ್ಮನ್ನ ಇಷ್ಟೊತ್ತು ಮಾತಾಡ್ಸಿಲ್ಲ, ಅವ್ರ ಅಂಕಲ್ನ ಸೀದಾ ಮಾತಾಡ್ಸಿದ. ಅದಕ್ಕೆ ನಮಸ್ಕಾರ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ ಶಾಪಿಂಗ್ ಅಂತ ಹೇಳಿದ್ದೀನಿ. ಉಪ್ಪ ಕೊಡೋಣ ಅಮ್ಮ, ಉಪ್ಪ ಕೊಡೋಣಮ್ಮ, ಉಪ್ಪ ಕೊಡೋಣ ಅಂತ ಅದಕ್ಕೆ ಬಂದು. ಇಲ್ಲ ಇಲ್ಲ ನನಗೆ ಉಪ್ಪ ಕೊಟ್ರೆ ಬರ್ತೀನಿ. ಸೊ ನಮ್ಮ ಟೈಮ್ ಪಾಸ್ ಆ್ಯಂಡ್ ಬಾಲಂಗೋಶಿ ಬಂತು ಇವಾಗ. ದಿಸ್ ಈಸ್ ಅವರ್ ಅಂಕಲ್ ಬಾಲಂಗೋಶಿ. ಅಮಿತ್ ನಿನ್ನ ಹೆಸರೇನೋ? ಬಾಲಂಗೋಶಿ. ನೋ ಅಲ್ಲ, ಆಯ್ತು. ನಿಂಗೆ ಚಾಕ್ಲೇಟ್ ಬೇಡವಾ? ಏನೋ ಅಂದಿ ಇವಾಗ ಅಂಕಲ್ಗೆ, ಅಲ್ಲಿ ಉಳಾಗುತ್ತೆ ಅಂತ ಹೇಳಿ. ಏನಂದಿ ತೋರ್ಸು, ಏನಂದ ಹೇಳ. ಅಲ್ಲಿ ಉಳಾಗತ್ತಾ ಚಾಕ್ಲೇಟ್ ತಿಂದ್ರೆ? ಲಾಲಿಪಾಪ್ ತಿಂದ್ರೆ ಅಲ್ಲಿ ಉಳಾಗಲ್ಲ. ಅಷ್ಟು ಸೋಗ್ ಮಾಡ್ದ ನಮ್ಮ ಮುಗಿತಿನ ಮೇಲಿಂದ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಗಲಾಟೆ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಅಮಿತ್ ಇದ್ರೆ ಇಷ್ಟು ದಿನ ಆರಾಮಿತ್ತಲ್ಲಮ್ಮ, ಫುಲ್ ಪ್ರಶಾಂತವಾಗಿತ್ತು ಮನೆ. ಅಮಿತು ನೀನು ಇರ್ಲಾರ್ದು ಗಲಾಟೆ ಇದ್ದಿಲ್ಲ. ಅಮಿತು ನೀನು ಯಾಕೆ ಬಂದೆ? ಓಯ್ ತಿಮ್ಮಿ, ನಮ್ಮ ಮನೆಗೆ ಬರ್ಬೇಡ ನೋಡು. ಆದ್ರೆ ನೀನು ಆಯ್ತಾ, ಬರ್ಬೇಡ. ಅಮಿತ, ನೀ ಯಾವ ಊರಿಗೆ ಹೋಗಿ ಬಂದಿದ್ದಿ? ಹಾಂ, ಮತ್ತೆ ಇನ್ನೊಂದು ಯಾವ ಊರಿಗೆ? ಬಳ್ಳಾರಿಗೆ ಹೋಗಿದ್ದಿ? ಬಳ್ಳಾರಿಗಿಲ್ಲ, ದಾವಣಗೆರೆಗೆ ಹೋಗಿದ್ದಿ? ಮತ್ತೆ ಯಾವ ಊರಿಗೆ ಹೋಗಿದ್ದಿ? ಹುಬ್ಳಿಗೆ ಹೋಗಿದ್ದಿ? ಹುಬ್ಳಿಗಿಲ್ಲ. ಯಾವ ಬಾಗಲಕೋಟೆ ಹೋಗಿದ್ದಿ? ಮತ್ತೆ ಯಾವ ಊರಿಗೆ ಹೋಗಿ ಬಂದಿ? ಏನ್ ಮಾಡಿ ಬಂದಿ? ಊರಿಗೆ ಹೋಗಿ ಏನ್ ಮಾಡಿ ಬಂದಿ? ಹೋಗಿದ್ದ? ಊರ ಹೆಸರೆಲ್ಲ ಗೊತ್ತು ನೋಡ. ಕೆಲವರಿಗೆ ಹೋಗಿದ್ದೀವಿ ಮೊನ್ನೆ. ನಾವು ಬರ್ತಾ ನಿಮ್ಮ ಮನೆಗೆ ಹೋಗಿದ್ದೆ. ತಿಮ್ಕ ಇದು ಅಮಿತು, ಇದು ಏನಕ್ಕೆ ಏನ್ ಮಾಡಿ ಬಂದಿ ಅಮ್ಮ ಊರಾಗ ಹೋಗಿ? ಏನು ಮಾಡಿಲ್ಲ, ಊಟ ಮಾಡೋದು ಕೊಡೋದು. ಸಾಲಿಗೆ ಹೋಗಿಲ್ಲ? ಯಾಕ? ಇವಾಗ ಹೋಗ್ತೀಯ ಸಾಲಿಗೆ? ಸ್ಕೂಲ್ ಹಚ್ಚಮ್ಮ, ಇಲ್ಲಿ ಸ್ಕೂಲಿಗೆ ಹಚ್ಚಮ್ಮ. ಇನ್ನೂ ಬ್ಯಾಗೇ ತಂದಿಲ್ಲ ಅಂತ ನೋಡಮ್ಮ. ಅಂತ ನಾನು ಕೊಡಿಸ್ತೀನಿ, ಇವಾಗ ಬ್ಯಾಗ್ ಕೊಡಿಸ್ತೀನಿ. ನಾಳೆಯಿಂದ ಸ್ಕೂಲಿಗೆ ಹೋಗ್ತೀಯಾ? ಇವಾಗೆ ಕೊಡ್ಸೋದು ಬೇಡ ಅಂತಮ್ಮ. ಯಾಕ? ನಾಳೆಯಿಂದ ಸ್ಕೂಲಿಗೆ ಹೋಗ್ಬಿಡು. ನಾಳೆ ರಾಯ್ಕನ್ ಸ್ಕೂಲಿಗೆ ಹೋಗ್ಬೇಕು ನೀನು. ಹೋಗ್ತೀಯಾ? ಐತಿಮಿ ಹೋಗ್ತೀಯಾ? ಹಾಂ, ಇವಾಗ ರೇಷನ್ ತೊಗೊಳಕ್ ಬಂದಿದ್ದೀವಿ. ಹಾಂ, ಅವ್ರ ಅಂಕಲಿಂದ ಹೆಂಗ್ ಓಡೋಗ್ತಾ ನೋಡಿ. ಅದಮ್ಮ ಯಾರು ಬಂದಿದ್ದಾರೆ ನೋಡಿ? ಕಿರಣ್, ಡಾಕ್ಟರ್ ಕಿರಣ್. ಆಯ್ತು, ಹುಡುಗಿನ ಹುಡುಕ್ತಾ ಇದೀವಿ ನೋಡಿ. ಅಕ್ಕ ಬಂದಿದ್ದಾರೆ ಡೆಲಿವರಿ ಮುಗಿಸ್ಕೊಂಡು. ತಿಮ್ಮಿ ಬಂದಿದ್ದಂಗೆ. ಏ ತಿಮ್ಮಿ, ಅಪಾರ್ಟ್ಮೆಂಟಲ್ಲಿ ಇಷ್ಟು ದಿನ ಗಲಾಟೆ ಇದ್ದಿಲ್ಲ, ಇವಾಗ ಗಲಾಟೆ ಸ್ಟಾರ್ಟ್ ಆತ ಬಂದಿದ್ದಕ್ಕೆ. ಸಣ್ಣ ಪಾಪು ನೋಡಿ. ಆತಾರು ಇವತ್ತು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಎಂಡೇ ಆಗ್ತಾ ಇಲ್ಲ. 3 ಡೇಸಿಂದ ವ್ಲಾಗ್ ಮಾಡ್ತಾನೇ ಇದ್ದೀನಿ. ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿದ್ದು. ಯಾಕೆಂದರೆ ನನಗೆ ಆರಾಮಿದ್ದಿಲ್ಲ 3 ಡೇಸಿಂದ. ಬೆಳಗ್ಗೆಯಿಂದ ಸಂಜೆವರೆಗೂ ಆರಾಮಿರ್ತೀನಿ, ಸಂಜೆ ಆದ ತಕ್ಷಣ ಜ್ವರ ಬರ್ತಾ ಇದೆ. ಸೊ ಆ ಥರ ಆಗ್ತಾಯಿದೆ. ಇವತ್ತು ಸಂಜೆ ಹೋಗಿ ತೋರಿಸ್ಕೊಂಬರ್ಬೇಕು. ಅದಕ್ಕೋಸ್ಕರ ಇವತ್ತು ನನಗೆ ರೆಸ್ಟ್ ಕೊಟ್ಟು ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಅಡುಗೆ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಇವತ್ತು ಅಡುಗೆಗೆ ಏನು, ಇಲ್ಲಿ ಚಪಾತಿ ಮಾಡ್ತಿದ್ದಾರೆ. ಏನು ಮಾಡಿ ಅಮ್ಮ ಇವತ್ತು? ಪನ್ನೀರ್. ಏನು ಮಾಡಿದಿ ನೀನು? ಹೇಳಿದೆ ಪನ್ನೀರ್ ಟಿಕ್ಕಾ ಮಸಾಲ ಮಾಡು ಅಂತ. ಹೌದು, ನಾನೇ ಹೇಳಿದ್ದು ಪನ್ನೀರ್ ಮಾಡು ಅಂತ. ಅದಕ್ಕೆ ಪನ್ನೀರ್ ಟಿಕ್ಕಾ, ಪನ್ನೀರ್ ಟಿಕ್ಕಾ ಮಸಾಲ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಲುಕಿಂಗ್ ಎಮ್ಮಿ ಎಮ್ಮಿ ಎಮ್ಮಿ. ಬನ್ನಿ ಇವಾಗ ಊಟ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನಿಮಗೆ. ಫೈನಲಿ ಊಟ ರೆಡಿ ಆಗಿದೆ. ಚಪಾತಿ, ಪನ್ನೀರ್ ಆ್ಯಂಡ್ ಬೆಂಡೆಕಾಯಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.